ಪರಿಸರ ಉಳಿಸಿ ಜೀವ ಉಳಿಸಿ ಶೋಭಾ. ಬೇಸಿಗೆ ಅವಧಿಯಲ್ಲಿ ಬಿಸಿಲಿನ ತಾಪ ಎದುರಿಸುವ ಬದಲಾಗಿ ಗಿಡ ಮರಗಳು ಬೆಳೆಸುವ ಕಡೆಗೆ ಒತ್ತು ನೀಡಬೇಕು. ಇದರಿಂದ ಪರಿಸರ ಉಳಿಸಿ ಜೀವ ಉಳಿಸಬಹುದು ಎಂದು ಕೈ ಸಂಸ್ಥೆ ಬೆಂಗಳೂರು ತಾಲೂಕು ಸಂಪನ್ಮೂಲ ವ್ಯಕ್ತಿ ಶೋಭಾ ಹೇಳಿದರು. ತಾಲೂಕಿನ ಮರಾಠ ಹಾಗೂ ಪಟಕನದೊಡ್ಡಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಮಕ್ಕಳಿಗೆ ಪರಿಸರ ಕುರಿತು ಚಿತ್ರ ಬಿಡಿಸುವ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು. ಪರಿಸರ ಬೆಳೆಸುವುದರಿಂದ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಹೇಳಿದರು. ಶಾಲಾ ಮತ್ತು ಮನೆಯ ಆವರಣದ ಸುತ್ತಲೂ ಗಿಡ ಮರಗಳು ಬೆಳೆಸುವುದರಿಂದ ಉತ್ತಮ ಆರೋಗ್ಯ ನಿರ್ಮಾಣವಾಗಲಿದೆ. ಇಂತಹ ಕಾರ್ಯಕ್ರಮ ಕುರಿತು ಮಕ್ಕಳಲ್ಲಿ ಚಿತ್ರ ಬಿಡಿಸುವ ಮೂಲಕ ಜಾಗೃತಿ ಮೂಡಿಸಲಾಗುತ್ತದೆ ಎಂದರು. ಗುರುವಾರ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮದಲ್ಲಿ ಸಸಿಗಳು ಹಾಕುವ ಮೂಲಕ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಉತ್ತಮ ಸಮಾಜ ನಿರ್ಮಾಣ ಮಾಡುವ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಎಂದರು. ಈಗಾಗಲೇ ಸಂಸ್ಥೆ ಅನೇಕ ಕಾರ್ಯಕ್ರಮ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿದೆ. ಮಕ್ಕಳಲ್ಲಿ ಪರಿಸರ ಕಾಳಜಿ ಬರಲೆಂದು ಚಿತ್ರ ಬಿಡಿಸುವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಮಳೆಗಾಲ ಆರಂಭವಾಗಿದ್ದರಿಂದ ಶಾಲಾ ಮತ್ತು ಮನೆಯ ಆವರಣದಲ್ಲಿ ಸಸಿಗಳು ಹಾಕುವುದರಿಂದ ಪರಿಸರಕ್ಕೆ ಆದ್ಯತೆ ನೀಡಿದಂತಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೈ ಸಂಸ್ಥೆಯ ಶಶಿಕಲಾ, ಶೋಭಾ, ಎಸ್ಡಿಎಂಸಿ ಅಧ್ಯಕ್ಷರು, ಮುಖ್ಯ ಗುರುಗಳು, ಅತಿಥಿ ಶಿಕ್ಷಕರು ಸೇರಿದಂತೆ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ಪ್ರಜಾ ನ್ಯೂಸ್ ಜೊತೆ ಇದಾಯತ್ ದೊಡ್ಡಮನೆ ಸಿರುವಾರ್. ಧನ್ಯವಾದಗಳು.